ಹಲೋ, ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋಂಥ ಹೇರ್ ಆಯಿಲ್ಸ್ ಎಲ್ಲ ಯಾವ್ಯಾವುದು ಅಂತ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಕೋಕೋನಟ್ ಆಯಿಲ್. ಈ ಕೋಕೋನಟ್ ಆಯಿಲ್ ಬಂದು ನಾನು ಊರಲ್ಲಿ ಮಿಲ್ ಮಾಡಿಸಿದ್ದು. ಸೊ ನಾವು 3 ಕೊಬ್ಬರಿ ಏನಿದೆ ಅದನ್ನು ತೊಗೊಂಡು ಮಿಲ್ ಮಾಡಿಸಿದ್ದು. ಅರೌಂಡ್ ನಮಗೆ 25 ಲೀಟರಷ್ಟು ಎಣ್ಣೆ ಸಿಕ್ಕಿತ್ತು ಈ ಸರಿ. ನೆಕ್ಸ್ಟ್ ಬಂದು ಸೋಲ್ಫ್ಲವರ್ ಅನ್ನೋ ಒಂದು ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದು. ಯೂಶ್ವಲಾಗಿ ಇವ್ರದ್ದು ಯಾವಾಗಲೂ ಬೈ ಒನ್ ಗೆಟ್ ಒನ್ಸ್ ಆಫರ್ ನಡೀತಾನೆ ಇರುತ್ತೆ. ಸೊ ಅದರಲ್ಲಿ ಪರ್ಚೇಸ್ ಮಾಡಿದ್ದು 225 ml ಸಿಗುತ್ತೆ. ಸೊ ನನಗೆ ಕಾಸ್ಟ್ ಅರೌಂಡ್ 350 ಏನೋ ಬೀಳುತ್ತೆ. ಸೊ 350ಗೆ ಬೈ ಒನ್ ಗೆಟ್ ಒನ್ ಆಫರಲ್ಲಿ ಪರ್ಚೇಸ್ ಮಾಡಿದ್ದೆ ನಾನು ಇದನ್ನು. ಸೊ 1-2 ವರ್ಷ ಶೆಲ್ಫ್ ಲೈಫ್ ಇರುತ್ತೆ ಇರೋದು. ಸೊ ಇದು ಫಸ್ಟ್ ಹೇರ್ ಆಯಿಲ್. ಬೇಸಿಕ್ಕಾಗಿ ಯಾವಾಗಾದರೂ ಸ್ವಲ್ಪ ಡ್ರೈ ಆದಾಗ ಯೂಸ್ ಮಾಡ್ತೇನೆ. ಸೊ ನೆಕ್ಸ್ಟ್ ಬಂದು ರೋಸ್ಮೆರಿ ಲ್ಯಾವೆಂಡರ್ ಆಯಿಲ್. ಇದು ಸಹ ಸೋಲ್ಫ್ಲವರಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ಸೊ ಬೇಸಿಕ್ಕಾಗಿ ರೋಸ್ಮೆರಿ ಏನಕ್ಕೆ ಅಂತಂದರೆ ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಇದರಲ್ಲಿ ಸುಮಾರು ಬೇರೆ ಬೇರೆ ಎಲ್ಲ ಆ್ಯಡ್ ಮಾಡಿದ್ದಾರೆ. ಫಸ್ಟು ರೋಸ್ಮೆರಿ ಬಂದು ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಲ್ಯಾವೆಂಡರ್ ಸ್ಪ್ಲಿಟ್ ಎಂಡ್ಸ್, ಜುನಿಪರ್ ಅನ್ನೋದು ಹೇರ್ ಥಿನ್ನಿಂಗ್, ಆಮ್ಲ ಮತ್ತು ಸ್ಟ್ರೆಂಥನ್ ಫಾರಿಕಲ್ಸ್, ಬುಡಾನ ಗಟ್ಟಿ ಮಾಡುತ್ತೆ, ಕೂದಲು ಬುಡಾನ. ಸೊ ಅದು ಇಷ್ಟೆಲ್ಲ ಅಂಶ ಇರೋವಂಥದ್ದು. ಬಟ್ ರೋಸ್ಮೆರಿ ಒಂದೇನಂತಂದರೆ ಸಿಕ್ಕಾಪಟ್ಟೆ ಹೀಟು. ಯಾರಿಗೆಲ್ಲ ಹೀಟ್ ಆಗುತ್ತೆ ಅನ್ನೋರು ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಬೇಕು. ಮತ್ತು ಕ್ಯಾಸ್ಟರ್ ಆಯಿಲ್ ಕೂಡ ಇದೆ ಇದು. ಸೊ ಅದರಿಂದ ನಿಮಗೆ ಕ್ಯಾಸ್ಟರ್ ಆಯಿಲ್ ಆಗಲ್ಲ ಅಂತಂದರೆ ಈ ಹೇರ್ ಆಯಿಲನ್ನ ಸ್ಕಿಪ್ ಮಾಡಿಬಿಡಿ. ನೀವು ರೋಸ್ಮೆರಿ ಪ್ಲ್ಯಾಂಟ್ ತೊಗೊಂಡು ಬಂದು ಅದ್ರ ಎಲೆಗಳನ್ನ ನೀರಲ್ಲಿ ಕುದಿಸಿ ಅದ್ರ ವಾಟರ್ನ ಸಹ ನೀವು ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟ್ ಹೇರ್ ಆಯಿಲ್ ನಾನು ತೋರಿಸ್ತಾ ಇರೋದು ಸೆಸೆಮೆ ಹೇರ್ ಆಯಿಲ್, ಎಳ್ಳೆಣ್ಣೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್, ಅಂದರೆ ನಿಮಗೆ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗಿದ್ದರೆ ಸೆಸೆಮೆ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಚೋದ್ರಿಂದ ಈ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಾ, ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಅದೊಂದು. ಸೊ ನೆಕ್ಸ್ಟ್ ಬಂದು ಇದನ್ನು ಕೈಕಾಲು ಸೆಳ್ತಾ ಇರುತ್ತಲ್ಲ ಒಬ್ಬೊಬ್ಬರಿಗೆ ಇಟ್ಕೊಳ್ಳೋ ಅಂಥವರಿಗೆ ಬಿಸಿ ಮಾಡಿ ಹಚ್ಚೋದ್ರಿಂದ ಸಹ ಅದು ವಾಸಿ ಆಗುತ್ತೆ. ಇದು ತಮಿಳ್ನಾಡಲ್ಲಿ ಒಂದು ಶಿವನ ಟೆಂಪಲ್ ಇದೆ. ಅಲ್ಲಿ ನಾವು ಎಳ್ಳೆಣ್ಣೆ ತೊಗೊಂಡೋಗಿ ಕೊಟ್ಟರೆ ಅದು ಶಿವನಿಗೆ ಅಭಿಷೇಕ ಮಾಡಿ ನಮ್ಗೆ ಆ ಎಣ್ಣೆನ ವಾಪಸ್ ಕೊಡ್ತಾರೆ. ಸೊ ಕೈಕಾಲು ಹಿಡ್ಕೊಳ್ಳಿ, ಯಾವಾಗೆಲ್ಲ ಹಿಡ್ಕೊಳ್ಳುತ್ತೆ ಅನಿಸುತ್ತೆ ನಿಮಗೆ, ಆವಾಗ ಇದರಿಂದ ಮಸಾಜ್ ಮಾಡಿಕೊಂಡ್ರೆ ರಿಲೀಫ್ ಆಗುತ್ತೆ. ಇದು ಆ್ಯಕ್ಚುಲಾಗಿ ವರ್ಕ್ ಆಗುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಎಳ್ಳೆಣ್ಣೆ ಆ ಥರ ಏನಾದ್ರು ಸಿಚುವೇಶನ್ ಬಂದಾಗ. ನೆಕ್ಸ್ಟ್ ಬಂದು ಆಲಿವ್ ಆಯಿಲ್. ಆಲಿವ್ ಆಯಿಲ್ ಹೇರ್ ಗ್ರೋತಿಗಂತಲ್ಲ, ಇದು ಯೂಶ್ವಲಾಗಿ ಹೇರ್ನ ಸಾಫ್ಟ್ ಮಾಡೋಕ್ಕೆ ಕಂಡೀಷ್ನರ್ ಥರ ಯೂಸ್ ಮಾಡ್ಬೋದು. ಇದನ್ನು ನಿಮ್ಮ ಹೇರ್ ತುಂಬ ಡ್ರೈ ಫ್ರಿಜ್ಜಿ ಆಗಿದೆ ಅಂತ ಅಂದಾಗ ಆಲಿವ್ ಆಯಿಲ್ನ ಹಚ್ಚೋದ್ರಿಂದ, ಎಲ್ಲ ಆಯಿಲ್ನ ಸಹ ಬಿಸಿ ಮಾಡಿ ಹಚ್ಚಬೇಕು. ಸೊ ಆವಾಗಲೇ ಅದ್ರ ಬೆನಿಫಿಟ್ಸ್ ನಮಗೆ ಕೂದಲಿಗೆ ಸ್ವಲ್ಪ ನೀಟಾಗಿ ಹಿಡಿಯುತ್ತೆ. ಸೊ ಇದ್ರ ಮೇಜರ್ ಆಲಿವ್ ಆಯಿಲ್ ಮೇಜರ್ ಬಂದು ನರಿಷಿಂಗ್, ಸಾಫ್ಟನ್ ಮಾಡುತ್ತೆ ಹೇರ್ನ. ಅದಕ್ಕೋಸ್ಕರ ಆಲಿವ್ ಆಯಿಲ್. ಇದು ಸಹ ಅರೌಂಡ್ 350-400 ಅನಿಸುತ್ತೆ, ಎಲ್ಲ ಬೈ ಒನ್ ಗೆಟ್ ಒನ್. ಇದು ನನ್ನ ಫೇವ್ರೆಟ್ ಎಣ್ಣೆ. ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ, ಕೈ ಎಣ್ಣೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಎಣ್ಣೆ. ಸೊ ಕೆಲವ್ರಿಗೆ ಇದು ಆಗಲ್ಲ, ಯಾಕಂದರೆ ತುಂಬ ಸ್ಟಿಕ್ಕಿ ಅಂತ. ಬಟ್ ನನಗೆ ನನ್ನ ಬಾಡಿ ಟೈಪ್ ಹೀಟ್ ಬಾಡಿ ಟೈಪ್ ಆಗಿರೋದ್ರಿಂದ ಸೊ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಕೈಕಾಲೆಲ್ಲ ಉರಿ ಜಾಸ್ತಿ ಬಂದಾಗ ಹಚ್ಚೋದು ಎಲ್ಲ ಮಾಡ್ತೀನಿ, ಮತ್ತು ತಲೆಗೆ ಸುಮಾರು ಸರಿ ಹಾಕ್ತೀನಿ. ಸೊ ಇದು ಬಂದು ಅಜ್ಜಿ ಬೇಯಿಸಿರೋಂತಹ ಹರಳೆಣ್ಣೆ. ಇದು ಸ್ಟೋರ್ ಬಾಟಲ್ಲ ಇದು. ಇದು ಬಂದು ಸೋಲ್ಫ್ಲವರಲ್ಲಿ ಸಹ ನಿಮಗೆ ಹರಳೆಣ್ಣೆ ಸಿಗುತ್ತೆ. ಅದು ಪ್ರೈಸ್, ಇದು ಸುಮಾರು ವರ್ಷ ಹಳೆಯ ಬಾಟಲ್ ಇದು. ಅದರಲ್ಲಿ ನಾವು ಮಾಡಿಸಿರೋಂಥ ಹರಳೆಣ್ಣೆನ ತುಂಬಿಸಿಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಸಿಕ್ಕಾಪಟ್ಟೆ ಹೀಟ್ ಬಾಡಿ ಟೈಪ್ ಇದೆ ಅವರಿಗೆ ಹರಳೆಣ್ಣೆ ಯೂಸ್ ಮಾಡಲೇಬೇಕು. ಮತ್ತು ಇದು ಹೇರ್ ಗ್ರೋತ್ನ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡುತ್ತೆ. ವೈಟ್ ಹೇರ್ಸ್ ಇರೋರಿಗೆಲ್ಲ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡೋದ್ರಿಂದ ಈ ಬೆನಿಫಿಷಿಯಲ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.